ರಾಷ್ಟ್ರ ವ್ಯಾಪ್ತಿ ಔಷಧ ಅಂಗಡಿಗಳ ಬಂದ್ ಆಚರಣೆ. ಬಾಗಲಕೋಟೆಯಲ್ಲಿ ಮೆಡಿಕಲ್ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ. ರಾಷ್ಟ್ರ ವ್ಯಾಪ್ತಿ ಔಷಧ ಅಂಗಡಿಗಳ ಬಂದ್ ಆಚರಣೆ. ಬಾಗಲಕೋಟೆಯಲ್ಲಿ ಮೆಡಿಕಲ್ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ. ರೋಗಿಗಳಿಗೆ ತೊಂದರೆ ಆಗದಂತೆ ಔಷಧ ಅಂಗಡಿ ಓಪನ್. ಬಾಗಲಕೋಟೆ ಎಲ್ಲ ಜಿಲ್ಲಾ ಮೆಡಿಕಲ್ ಶಾಪ್ ಸಂಘಟನೆಯಿಂದ ಮುಷ್ಕರ. ಜಿಲ್ಲಾಡಳಿತದ ಭವನ ಎದುರು ಪ್ರತಿಭಟನೆ ಮಾಡಿದ ಮಾಲೀಕರು. ಆನ್ಲೈನ್ ಔಷಧ ಮಾರಾಟ ತಡೆಗಟ್ಟುವಂತೆ ಮಾಲೀಕರ ಆಗ್ರಹ. ಈ ಫಾರ್ಮಸಿ ಅಲ್ಲದೆ 12 ಬೇಡಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ. ರಾಷ್ಟ್ರ ವ್ಯಾಪ್ತಿ ಆಚರಣೆ. ಬಾಗಲಕೋಟೆಯಲ್ಲಿ ಮೆಡಿಕಲ್ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ. ಆನ್ಲೈನ್ದಲ್ಲಿ ಏನು ಔಷಧ ಮಾರಾಟ ಮಾಡಬಾರದೆಂದು ಆಗ್ರಹಿಸಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಏನು ಒಂದು ಔಷಧ ವ್ಯಾಪಾರಸ್ಥರು ಬಂದ್ ಕರೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಹ ಒಂದು ಏನು ಮೆಡಿಕಲ್ ಶಾಪ್ಗಳು ಎಲ್ಲ ಸಾಕಷ್ಟು ಬಂದ್ ಕೊಟ್ಟಿದ್ದಾರೆ. ಈಗ ಮೆಡಿಕಲ್ ಶಾಪಿನ ಏನು ಒಂದು ಈ ಸಂಘಟನೆ ಇದೆ, ಆ ಸಂಘಟನೆಯವರು ಬಾಗಲಕೋಟೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿ ಅವರು ಒಂದು ಮನವಿ ಪತ್ರ ಕೊಡಿ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಈ ಔಷಧ ವ್ಯಾಪಾರಸ್ಥರು ಸಹ ಮುಖಂಡರಿದ್ದಾರೆ. ಬನ್ನಿ ನಾನು ಅವರೊಂದು ಮಾತಾಡೋ ಪ್ರಯತ್ನ ಮಾಡ್ತೇನೆ. ಏನಂದ್ರೆ ಏನು ಯಾಕೆ ಇವತ್ತು ಒಂದು ದಿನ ಮಟ್ಟಿಗೆ ಮುಷ್ಕರ ಕರೆದಿದ್ದಾರೆ, ಯಾವ ಕಾರಣದಿಂದ ಕರೆದಿದ್ದಾರೆ, ಅವ್ರ ಬೇಡಿಕೆಗಳು ಏನು ಎಂಬುದು ಕೇಳೋಣ. ಸರ್, ಈಗ ಇವತ್ತು ರಾಷ್ಟ್ರ ಏನು ವ್ಯಾಪಾರಸ್ಥರು ಬಂದ್ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ, ಏನು ನಿಮ್ಮ ಉದ್ದೇಶ? ನಮ್ಮ ಒಟ್ಟಾಗಿ 12 ಬೇಡಿಕೆಗಳು ಇದ್ರೂ ಕೂಡ ನಾವು ಪ್ರಮುಖವಾಗಿ 3 ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘವು ನೀಡಿರುವಂತ ಕರೆಯನ್ನ ಬೆಂಬಲಿಸಿ ನಾವು ಬಾಗಲಕೋಟೆ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಬಂದ್ ಆಚರಣೆಯನ್ನ ಮಾಡಿ ನಮ್ಮ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಈ ಫಾರ್ಮಸಿ ಬಂದ್ ಆಗ್ಬೇಕನ್ನೋಂಥದ್ದು ಮೊಟ್ಟ ಮೊದಲೇ ಬೇಡಿಕೆ. ಅದ್ರ ಜೊತೆಗೆ GSR ನಂಬರ್ 817 ಹಾಗೂ GSR ನಂಬರ್ 720 ಈ 2 GSR ಗಳು ಸರ್ಕಾರ ವಾಪಸ್ ಪಡೆದ್ರೆ ನಮ್ಮ ವೃತ್ತಿಗೆ ಆಗ್ಲಿ ಅಥವಾ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಬಹಳ ಪ್ರಯೋಜನ ಆಗ್ತದೆ. ಅದ್ರ ಜೊತೆಗೆ ಅನಾವಶ್ಯಕವಾಗಿ ಡಿಸ್ಕೌಂಟ್ ಸಂಪ್ರದಾಯ, ಅದರಿಂದಾಗಿ ನಕಲಿ ಔಷಧಗಳ ಹಾವಳಿ ಹೆಚ್ಚಾಗ್ತದೆ. ಆದ್ರಿಂದ ಅದನ್ನು ಕೂಡ ಸರ್ಕಾರ ಕಾರ್ಯಗತಗೊಳಿಸಿ ತಾವು ಈ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತೊಂದ್ಸಲ ಮನವಿ ಮಾಡಿದೆ. ಈ ಕೇಂದ್ರ ಸರ್ಕಾರ ನೀವು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದೀರಿ, ಆದ್ರೂ ಸಹ ಗಮನಕ್ಕೆ ತಂದಿಲ್ಲ. ಆದ್ರೆ ಈಗ ನೀವು ಈ ಪ್ರತಿಭಟನೆ ಹಂತಕ್ಕೆ ಬಂದ್ ಮಾಡಿ ಹಂತಕ್ಕೆ ಬಂದಿದ್ದೀರಿ. ಮುಂದೆ ಇದು ಯಾವ ತರ ಹೋರಾಟ ಆಗುತ್ತೆ ಅಂತ ನಾವು ಕಳೆದ 3 ವರ್ಷದಿಂದ ನಿರಂತರವಾಗಿ ಮನವಿ ಪತ್ರಗಳನ್ನ ನೀಡುವ ಮೂಲಕ ಅಥವಾ ಆ ಸರ್ಕಾರಕ್ಕೆ ಸಂಬಂಧಪಟ್ಟವರ ಹಿರಿಯರನ್ನ ಭೇಟಿ ಆಗೋದ್ರ ಮೂಲಕ ನಾವು ಸಂಪರ್ಕ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗಳಿಗಾಗಲಿ ನಮ್ಮ ಒತ್ತಾಯಗಳಿಗಾಗಲಿ ಸ್ಪಂದಿಸಿಲ್ಲ. ಆ ಕಾರಣಕ್ಕಾಗಿ ನಾವು ಅತ್ಯಂತ ಅನಿವಾರ್ಯವಾಗಿ ನಾವು ಈ ಬಂದನ್ನ ನಾವು ಸಂಘಟಿಸಿ ನಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ತಿಳಿಸಬೇಕು. ಜನರಿಗೆ ಒಂದು ಸ್ವಲ್ಪ ಅನಾನುಕೂಲ ಆದ್ರೆ ಅವಾಗ ಸರ್ಕಾರ ಸ್ಪಂದಿಸಬಹುದು ಅಂತನ್ನುವಂತ ಆಶಯದಿಂದ ನಾವು ಅತ್ಯಂತ ಅನಿವಾರ್ಯವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತದ್ದು ಅನಿವಾರ್ಯ ಆಯ್ತು. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಶಾಪ್ಗಳು ಇದಾವೆ? ಅಂದ್ರೆ ಯಾವ್ಯಾವ ತಾಲೂಕಿನಲ್ಲಿ ಈಗಾಗಲೇ ಎಲ್ಲ ಬಂದ್ ಮಾಡಿದ್ದಾರೆ? ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಇರುವಂತಹ 9 ತಾಲೂಕುಗಳಿಂದ ಒಟ್ಟು 1400 ಔಷಧ ಅಂಗಡಿಗಳು ಇದೆ. ಆ ಎಲ್ಲಾ ಅಂಗಡಿಗಳು ಇವತ್ತು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಸಾರ್ವಜನಿಕರ ಪ್ರಾಣಾಪಾಯಕ್ಕೆ ತೊಂದರೆ ಆಗಬಾರ್ದು ಅನ್ನುವಂತ ಉದ್ದೇಶದಿಂದ ಪ್ರತಿಯೊಂದು ಊರಿನೊಳಗೂ ಒಂದೊಂದು ಮೆಡಿಕಲ್ ಸ್ಟೋರ್ಗಳು ಓಪನ್ ಇರೋ ತರ ನಾವು ನೋಡಿಕೊಂಡು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಕಾಳಜಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಹೋರಾಟ ಇದು ಎಲ್ಲಿವರೆಗೂ ಮುಂದುವರಿಸ್ತಾರೆ? ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಸರ್ಕಾರ ಈಗಾಗಲೇ ಸರ್ಕಾರದ ಪಿಯೂಷ್ ಗೋಯಲ್ ಅಂತನ್ನುವಂತ ಮಂತ್ರಿಗಳು ನಮ್ಮ ದೇಶದ ಪ್ರಮುಖರನ್ನ ಕರೆಸಿ ಮಾತಾಡಿ ಅವರು ಇಲ್ಲ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ಈಗಾಗಲೇ 2 ದಿವಸದ ಮೊದಲು ಕೊಟ್ಟಿರುವಂತದ್ದು. ಆದ್ರೂ ಕೂಡ ಈ ಮೊದಲು ನಮಗೆ ಕಹಿ ಘಟನೆ ನಮಗೆ ನೆನಪಿರುವುದರಿಂದ ಇದೇ ರೀತಿಯಾಗಿ ಆಶ್ವಾಸನೆ ಕೊಟ್ಟು ಅದನ್ನು ಈಡೇರಿಸದೇ ಇದ್ದಿದ್ರಿಂದ ನಾವು ಇವತ್ತು ಬಂದ್ ಮಾಡೋದು ಅನಿವಾರ್ಯ ಆಯ್ತು. ಇದು ಕೂಡ ಇವತ್ತಿನ ನಮ್ಮ ಬಂದ್ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ನಾವು ಮತ್ತೆ ಈ ನಮ್ಮ ಪ್ರತಿಭಟನೆಯನ್ನ ಅವಿಚ್ಛಿನ್ನವಾಗಿ ನಾವು ಮುಂದುವರಿಸಿ ನಾವು ಜನರ ತೊಂದರೆ ಆಗ್ತದ ಅಂತ ಅನ್ನುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಅವಾಗ ನಮ್ಮ ಮೇಲಿನ ಜವಾಬ್ದಾರಿ ಹೋಗಿ ಸರ್ಕಾರ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಮಾರಕ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತದೆ ಅಂತ ಅನ್ನುವಂತ ನಂಬಿಕೆ ಇದೆ.
ಇದು ಏನು ಸರ್ಕಾರ ಇವರ ಬೇಡಿಕೆ ಈಡೇರದಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.